ಇದನ್ನ ನಾನು 5126 ವರ್ಷದಕ್ಕಿಂತಲೂ ಅದರ ನಂತರ ಇಲ್ಲಿ ಈ ಜಂಬುಕಂಡಿ ಸೀಮೆಯಲ್ಲಿ ಪಟವರ್ಧನ ಅಂತಕ್ಕಂಥ ಮಹಾರಾಜರು ಆಳ್ತಾ ಇದ್ರ. ನಿಮಗೆ ಅದಕ್ಕೆ ಸಾಕ್ಷಿಯಾಗಿ ನೀವು ನೋಡ್ತಾ ಇದ್ರ, ಅಲ್ಲಿ ಗೋಪುರವನ್ನ ಕಾಣ್ತಾ ಇದ್ರ. ನೀವು ನೋಡಬಹುದು 5000 ವರ್ಷಗಳ ಹಿಂದಿನ ನೀರು ನಿರಂತರವಾಗಿ ಇದು ವರ್ಷದ 365 ದಿನಗಳಲ್ಲಿ ಇದು ಹಾಗೆ ಬರ್ತದೆ. ಇದು ಯಾವುದು ಬೋರ್ ನೀರಲ್ಲ, ಇದು ಬೆಟ್ಟದ ಹಿಂಭಾಗದಿಂದ ಇರ್ತಕ್ಕಂಥದ್ದು. ಇದಕ್ಕೆ ಭತ್ತದ ಸೆಲೆ ಅಂತ ಕರೀತಾರೆ. ಅಲ್ಲಿ ಸಾಕ್ಷಾತ್ ಶ್ರೀರಾಮ ಹಾಗೂ ಲಕ್ಷ್ಮಣ ಅವರಿಬ್ರು ಸೀತಾ ಮಾತೆಯನ್ನು ಹುಡುಕ್ತಾ ಈ ಜಾಗದಲ್ಲಿ ಬಂದು ಅವರು ತಪವನ್ನ ಮಾಡಿದ್ರು. ಅಂದ್ರೆ ಪೂಜೆ, ಸಂಧ್ಯಾ ವಂದನೆ ಮಾಡಿ ಪೂಜಾ ಮಾಡಿದ್ರು. ಆ ಸಂದರ್ಭದಲ್ಲಿ ಶಿವಲಿಂಗ ಅಂದ್ರೆ ಶಿವನನ್ನ ಧ್ಯಾನ ಮಾಡುವಾಗ ಇಲ್ಲಿ ಈ ಲಿಂಗವನ್ನ ಸ್ಥಾಪನೆ ಮಾಡಿದ್ರು. ನಾವು ಏನು ಇಚ್ಛೆಗಳನ್ನ ಮಾಡ್ಕೊಂಡಿರ್ತೀವಿ, ಮನೋಕಾಮನೆಗಳನ್ನ ಪೂರ್ಣ ಮಾಡುವಂಥದ್ದು ನಿಮಗೆ ತತ್ಕ್ಷಣವಾದಂತ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಇದು ನಂಬಿಕೆಯ ಮೇಲೆ ಇದೆ ಸರ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಒಂದು ವಿಶೇಷ ಸ್ಥಳದ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಾನು ನಮ್ಮ ತಂಡದ ಜೊತೆ ಬಂದಿದ್ದೀನಿ. ನಾವು ಇವತ್ತು ಒಂದು ಇತಿಹಾಸ ಪ್ರಸಿದ್ಧವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಏನು ಸ್ಥಳದ ವಿಶೇಷ, ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಸ್ಪೆಷಾಲಿಟಿ ಏನೋ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದೀವಿ. ನಮ್ಮ ತಂಡದ ಜೊತೆ ನಾನಿದ್ದೀನಿ. ನಾವೀಗ ಜಮಖಂಡಿ ಪಟ್ಟಣದಲ್ಲಿದ್ದೀವಿ. ಇದನ್ನ ಒಂದು ಕಾಲದಲ್ಲಿ ಜಂಬೂಕಂಡಿ ಅಂತ ಕೂಡ ಕರಿತಿದ್ರಂತೆ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ಒಂದು ಪುರಾತನ ಸ್ಥಳ ಇದೆ. ಅದನ್ನ ತಿಳಿಸ್ಕೊಡೋದಕ್ಕೆ ಸರ್ ಒಬ್ರು ನಮ್ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ದಿನಗಳ ನಂತರ ವಿಡಿಯೋದಲ್ಲಿ ಸಿಗ್ತಿದೀವಿ. ವೀಕ್ಷಕರೇ, ಆಶ್ಚರ್ಯ ಅನಿಸ್ಬೋದು. ಸುಮಾರು 5126 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಮಹಾಪುರುಷ, ಅದರಲ್ಲೂ ಕೂಡ ರಾಮನಾಮ ಅನ್ನುವಂತ ನಾಮವನ್ನ ಜಪ ಮಾಡಿದರೆ ಸಾಕು ನಮ್ಮ ಮನ ಪರಿವರ್ತನೆ ಆಗ್ತಾ ಇದೆ ಅನ್ನುವಂತ, ಅದಕ್ಕೆ ಆದರ್ಶ ಪುರುಷ. ಹಾಗಾದ್ರೆ ನಮ್ಮೆಲ್ಲರ ಸನಾತನ ಧರ್ಮದ ಆದರ್ಶ ಪುರುಷ ಅಂತಂದ್ರೆ ಶ್ರೀರಾಮ. ಹಾಗಾದ್ರೆ ಶ್ರೀರಾಮ ಈ ನಮ್ಮ ಜಂಬುಕಂಡಿಗೆ ಬಂದಿದ್ದನ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ಖಂಡಿತವಾಗಿ 5126 ವರ್ಷಗಳ ಹಿಂದೆ ಈ ನಾನು ನಿಂತಿರುವಂತಹ ಸ್ಥಳದಲ್ಲಿ ಈ ಜಾಗಕ್ಕೆ ಸಾಕ್ಷಾತ್ ಶ್ರೀರಾಮ ಹಾಗೂ ಲಕ್ಷ್ಮಣ ಬಂದಿದ್ದರು ಎಂಬುದಕ್ಕೆ ಸಾಕ್ಷಿ ಸಮೇತವಾಗಿ ನಿಮಗೆ ನಾನು ತಿಳಿಸುವಂತಹ ಪ್ರಯತ್ನ ಇವತ್ತು ನಮ್ಮ ತಂಡದ ವಾಹಿನಿಯೊಂದಿಗೆ ನಿಮಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ನನ್ನ ಜೊತೆಗೆ. ನಾವಿರುವಂತಹ ಸ್ಥಳ ಇದುವೇ ರಾಮತೀರ್ಥ ಅಂತ ಕರಿತಾ ಇದ್ರೆ. ಹಾಗಾದ್ರೆ ಈ ರಾಮತೀರ್ಥದಲ್ಲಿ ನನ್ನ ಹಿಂಭಾಗದಲ್ಲಿ ಇದೆ, ಇಲ್ಲಿ ರಾಮಲಿಂಗೇಶ್ವರ ಅನ್ನುವಂಥ ದೇವಸ್ಥಾನದಿದೆ. ಇಲ್ಲಿ ವರ್ಷದ 365 ದಿನವೂ ಕೂಡ ಇಲ್ಲಿ ತೀರ್ಥೋದ್ಭವ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಜಲಧಾರೆ ಇರ್ತಾ ಇದೆ, ಇಲ್ಲಿ ಜರಿ ಬರ್ತಾ ಇದೆ. ಹಾಗಾದ್ರೆ ಅಲ್ಲಿ ಒಂದು ಸಾಕ್ಷಾತ್ ಶ್ರೀರಾಮ ಮತ್ತು ಲಕ್ಷ್ಮಣ ಸಂಜೆಯ ವೇಳೆಗೆ ಇಲ್ಲಿ ಅಥಣಿಯಿಂದ ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದಿಂದ ಅಥಣಿಗೆ ಬಂದು ಅಥಣಿಯಿಂದ ನಮ್ಮ ಜಂಬುಕಂಡಿಗೆ ಬಂದಿದ್ರು. ಈ ಜಂಬುಕಂಡಿಯಲ್ಲಿ ಬಂದು ಅವರು ಸೀತೆಯನ್ನ ಹುಡುಕ್ತಾ ದಾರಿಯಲ್ಲಿ ಇಲ್ಲಿ ಬಂದಾಗ ಸಂಜೆ ಆಗಿತ್ತು. ಹಾಗಾದ್ರೆ ಶ್ರೀರಾಮ ಮತ್ತು ಲಕ್ಷ್ಮಣ ಈಶ್ವರನನ್ನ ಪೂಜಿಸುವಾಗ, ಶಿವನನ್ನ ಪೂಜಿಸುವಾಗ ಈ ಜಾಗದಲ್ಲಿ ಅವರು ಸಂಧ್ಯಾ ವಂದನೆಗಳನ್ನ ಮುಗಿಸ್ಕೊಂಡು ಇಲ್ಲಿ ಶ್ರೀ ರಾಮಲಿಂಗೇಶ್ವರ ಅಂದ್ರೆ ಲಿಂಗವನ್ನು ಪೂಜೆ ಮಾಡಿದ್ರು, ಈಶ್ವರನನ್ನ ಪೂಜಿಸಿದ್ರು. ಅದನ್ನೇ ಶ್ರೀ ರಾಮಲಿಂಗೇಶ್ವರ ಅಂತ ಕರಿತಾ ಇದ್ರೆ. ಹಾಗಾದ್ರೆ ಬನ್ನಿ ಸರ್, ಇವತ್ತು ನಾನು ನಮ್ಮ ವಾಹಿನಿಯೊಂದಿಗೆ ನಾವು ಹೋಗ್ತಾ ಇದೀವಿ. ನಿಮಗೆ ಹಂತ ಹಂತವಾಗಿ ತೋರಿಸ್ತೀನಿ, ಬನ್ನಿ ಸರ್ ನನ್ನ ಜೊತೆಗೆ. ಸರ್, ಈಗ ನಮ್ಮ ಪಕ್ಕದಲ್ಲಿ ಒಂದು ಹಳೆ ಟೆಂಪಲ್ ಕಾಣಿಸ್ತಾ ಇದೆ. ನನಗೆ ಅನ್ಸಿರೋ ಪ್ರಕಾರ ತುಂಬಾ ಹಳೇದನಲ್ಲ, ಇತ್ತೀಚೆಗೆ ನಿರ್ಮಾಣವಾಗಿತ್ತು. ಅಂದ್ರೆ ಒಂದು 500-600 ವರ್ಷಗಳ ಸಮೀಪದಲ್ಲಿ ನಿರ್ಮಾಣ ಕಾಣ್ತಾ ಇದೆ. ಇದರ ಡೀಟೇಲ್ಸ್ ಏನ್ ಸರ್? ನಿಜವಾಗ್ಲೂ ಕರೆಕ್ಟ್. ನೀವು ಅಂದ್ಕೊಂಡಿದ್ದು ನಿಜವಾಗ್ಲೂ ಇದು ಇತ್ತೀಚಿನ ಅಂದ್ರೆ ಸುಮಾರು 18ನೇ ಶತಮಾನದಲ್ಲಿ ಇರುವಂತದ್ದು. ನೀವು ಈಗ ಯೋಚನೆ ಮಾಡ್ರಿ, ಇದನ್ನ ನಾನು 5126 ವರ್ಷದಕ್ಕಿಂತಲೂ ಅದರ ನಂತರ ಇಲ್ಲಿ ಈ ಜಂಬುಕಂಡಿ ಸೀಮೆಯಲ್ಲಿ ಪಟವರ್ಧನ ಅಂತಕ್ಕಂಥ ಮಹಾರಾಜರು ಆಳ್ತಾ ಇದ್ರ. ನಿಮಗೆ ಅದಕ್ಕೆ ಸಾಕ್ಷಿಯಾಗಿ ನೀವು ನೋಡ್ತಾ ಇದ್ರ, ಅಲ್ಲಿ ಗೋಪುರವನ್ನ ಕಾಣ್ತಾ ಇದ್ರ. ನೀವು ನೋಡಬಹುದು ಆ ಒಂದು ಕಟ್ಟಡವನ್ನ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದು ಅರಮನೆ. ಈ ದೇವಾಲಯಕ್ಕೆ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಅರಮನೆ ಇದೆ ಸರ್. ಅಂದ್ರೆ ಇದು ಪಟವರ್ಧನವರ ಕಾಲದಲ್ಲಿ, ಇಲ್ಲ ಪೇಶ್ವೆಗಳಂತ ಕರೀತಾ ಇದ್ರೆ, ಆ ಪಟವರ್ಧನರ ಕಾಲದಲ್ಲಿ ಈ ಒಂದು ದೇವಸ್ಥಾನ, ಈ ಒಂದು ರಾಮಲಿಂಗೇಶ್ವರ ಜೀರ್ಣೋದ್ಧಾರ ಆಗಿದೆ ಎಂಬುದು ಅಷ್ಟೇ ಸತ್ಯ ಸರ್. ಹಾಗಾದ್ರೆ ಈ ಒಂದು ದೇವಸ್ಥಾನದ ಒಳಭಾಗದೊಳಗ ಯಾವ ಶೈಲಿ ಇದೆ ಎಂಬುದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸರ್, ಬನ್ನಿ ಸರ್. ಸರ್, ಇಲ್ಲೊಂದು ಪುಷ್ಕರಣಿ ಕಾಣಿಸ್ತಿದೆ, ನೋಡು ತುಂಬಾ ಶುದ್ಧವಾಗಿದೆ. ಸರ್, ಪುಷ್ಕರಿ ಒಳಗಡೆನೆ ಬನ್ನಿ ಸರ್. ಪುಷ್ಕರಿ ಒಳಭಾಗದಾಗೆ ಹೋಗೋಣ, ಹಾಗೆ ಮಾತನಾಡೋಣ. ಇದಕ್ ನೀರ್ ಎಲ್ಲಿಂದ ಬರ್ತದೆ ಅನ್ನೋದು ನಾನು ನಿಮ್ಗೆ ಹಾ ಲಾಕ್ ಇದ್ದಾರೆ, ಇದಾಯ್ತು. ಇಲ್ಲಿ ತೋರಿಸ್ತಾನೆ. ಇದು ಪುಷ್ಕರಣಿಗೆ ನೀರು ಬರೋದು ಈ ಪುಷ್ಕರಣಿಯಿಂದ ಇಲ್ಲಿ ಬರ್ತತ್ರಿ. ಅದು ಆಕ್ಚುಲಿ ಇದು ಒಳಗಡೆ ಹೋಗ್ಬೇಕಾಗಿತ್ತು, ಒಳಗಡೆ ಸರ್ ನೋಡಿ, ನಾನ್ ನಿಮ್ಗೆ ಆಗ್ಲೇ ಹೇಳಿದೆ, ಇದು ಪುಷ್ಕರಣಿ. ಇವತ್ತು ಕೂಡ ಇದು ಈಗಿನ ಪುಷ್ಕರಣಿ ಅಲ್ಲ,
ನೀವು ಯೋಚನೆ ಮಾಡ್ರಿ, 5,000 ವರ್ಷಗಳ ಹಿಂದಿನ ನೀರು ನಿರಂತರವಾಗಿ ಇದು ವರ್ಷದ 365 ದಿನಗಳಲ್ಲಿ ಇದು ಹಾಗೆ ಬರ್ತದೆ. ಇದು ಯಾವುದು ಬೋರ್ ನೀರಲ್ಲ, ಇದು ಬೆಟ್ಟದ ಹಿಂಭಾಗದಿಂದ ಇರ್ತಕ್ಕಂಥದ್ದು. ಇದಕ್ಕೆ ಭತ್ತದ ಸೆಲೆ ಅಂತ ಕರೀತಾರೆ. ಈ ಭತ್ತದ ಸೆಲೆಯಲ್ಲಿ ಇದು ನೀರು ಬರ್ತಾನೆ ಇರ್ತದೆ. ಇದ್ರೊಳಗ ಇಲ್ಲಿ ಮೀನುಗಳನ್ನು ಕೂಡ ನೀವು ನೋಡಬಹುದು. ಈ ಸಂದರ್ಭದಲ್ಲಿ ಈ ಪುಷ್ಕರಣಿಯಲ್ಲಿ ಇರ್ತಕ್ಕಂಥ ನೀರನ್ನ ಬಳಸಿಕೊಂಡು ಇಲ್ಲಿ ಈ ದೇವರ ಒಂದು ದೇವಸ್ಥಾನ ಇದೆ ಹೇಳಿದ್ನಲ್ಲ ನಿಮ್ಗೆ, ಇದನ್ನೇ ನಾವು ರಾಮಲಿಂಗೇಶ್ವರ ಅಲ್ಲಿ ನೋಡಿ ಮೇಲೆ ನೀವು ನೋಡಬಹುದು. ರಾಮಲಿಂಗೇಶ್ವರ ಈ ಲಿಂಗವನ್ನ ಇಲ್ಲಿ ನೋಡಬಹುದು. ಹಾಗೆ ಒಂದ್ ರೌಂಡ್ ನೀವು ನೋಡಬಹುದು, ವೀಕ್ಷಕರಿಗೆ ತೋರಿಸಬಹುದು. ಇಂಥ ಪುಷ್ಕರಣಿ ಯೋಚನೆ ಮಾಡ್ರಿ, ಈ ಜಮಖಂಡಿ ಭಾಗದೊಳಗ ಇಲ್ಲಿ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುವಂತ ಕೆರೆಗಳನ್ನ ಮತ್ತು ಪುಷ್ಕರಣಿಗಳನ್ನ ಎಲ್ಲೂ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆ ಇದನ್ನ ಈ ಜಮಖಂಡಿ ಭಾಗದೊಳಗೆ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ನಾವು ಬೇರೆ ಕಡೆ ಎಲ್ಲೂ ನೋಡಲ್ಲ. ಸುಮಾರು ಎಷ್ಟು ಸ್ಟೆಪ್ಪಿನಿಂದ ನೀರು ಬರ್ತದೆ ಅಂತಂದ್ರೆ ಇದು ಸುಮಾರು 6ರಿಂದ 8 ಸ್ಟೆಪ್ಗಳವರೆಗಿದೆ. ಈ ಹಿಂಭಾಗದಲ್ಲಿ ನೋಡ್ಬೋದು, ದೊಡ್ಡ ಕೆರೆ ಇದೆ, ಬಹಳ ದೊಡ್ಡ ಕೆರೆ ಇದೆ. ಅದರ ನಂತರ ಮತ್ತೆ ಆ ಕೆರೆಯ ಮೂಲಕ ಕಾಲುವೆ ಮುಖಾಂತರ ನೀರು ಬರ್ತದೆ. ಇಲ್ಲಿಂದ ಹಾಗೆ ಸ್ಟೆಪ್ 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 ಸಾಕ್ತಾನೆ ಇದೆ. ಅಂದ್ರೆ ಈ ಪುಷ್ಕರಣಿಗಳು ಕೂಡ ರಾಜರ ಕಾಲದಲ್ಲಿ, ಇತ್ತೀಚಿನ ರಾಜರು ಅಂತ ಹೇಳಿದ್ರೆ ರಾಜ ಪಟವರ್ಧನ ಅವರ ಕಾಲದಲ್ಲಿ ಇದು ಬಹಳಷ್ಟು ಜೀರ್ಣೋದ್ಧಾರ ಮಾಡಿದ್ದಾರೆ ಅನ್ನೋದಕ್ಕೆ. ಇದರ ಶೈಲಿಯನ್ನ ನೀವು ದೇವಸ್ಥಾನದ ಶೈಲಿಯನ್ನ ನೋಡಿದ್ರೆ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ವಾಸ್ತುಶಿಲ್ಪ ಕಲೆಗಳ ಆಧಾರದ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದು ಶೈವ ಮಾದರಿಯ ಒಂದು ದೇವಾಲಯ ಅಂತ ಕರೀತಾರೆ. ಜೀರ್ಣೋದ್ಧಾರ ಆಗಿದೆ. ಅಲ್ಲಿ ಮೇಲ್ಗಡೆ ಬರ್ದಿದ್ದಾರೆ ನೋಡಿ ಸರ್, 2005ರಲ್ಲಿ ಆಗಿದೆ, ಜೀರ್ಣೋದ್ಧಾರ ಆಗಿದೆ. ಬಟ್ ಇದನ್ನ ಈಗ ತಾನೇ ಪೇಂಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಹಾಗೆ ನೋಡೋಣ ನಿಮ್ಗೆ ಅದರ ಶೈಲಿಯ ಬಗ್ಗೆ ಹೇಳೋದಾದ್ರೆ ಸರ್, ನೀವು ನೋಡ್ಬೋದು ಇದು ಶೈವ ಮಾದರಿಯ ಒಂದು ದೇವಾಲಯ ಅಂತ ಹೇಳ್ಬೋದು. ಪುರಾತನ ಶೈವ ಮಾದರಿಯ ದೇವಾಲಯ. ಯಾವಾಗ್ಲೂ ಸರ ಯಾವುದೇ ಒಂದು ಶೈವ ದೇವಾಲಯವನ್ನ ನೋಡಿದಾಗ ಪ್ರಾಕ್ ಚಾರಿತ್ರಿಕ ಆಧಾರದ ಮೇಲೆ ಏನು ಕುರುಹುಗಳನ್ನು ಕೊಡ್ತದಂತಂದ್ರೆ, ಎಲ್ಲಿ ಶೈವ ದೇವಾಲಯ ಇರ್ತದ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಂದಿಯನ್ನ ಕಾಣ್ತಾ ಇದೀವಿ ಸರ್. ನೋಡ್ತಾ ಇದ್ರ ನಂದಿಯನ್ನ ಕಾಣ್ತಾ ಇದ್ರೆ, ಹಾಗೆ ನೀವು ಒಳಗಡೆ ಎಂಟ್ರಿ ಆದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಇದು ನಂದಿಯನ್ನ ಕಾಣ್ತಾ ಇದೆ. ಒಂದು ಶೈವ ದೇವಾಲಯದ ವಿಶೇಷತೆ ಏನ್ ಹೇಳ್ತದಂತಂದ್ರೆ, ಶೈವ ದೇವಾಲಯದ ವಿಶೇಷತೆ ಅಂತಂದ್ರೆ ಇದಕ್ಕೆ ಹಂತ ಹಂತದ ಮೇಲೆ ಕರಿತದೆ. ಇದಕ್ಕ ಮುಂಭಾಗದಲ್ಲಿ ದ್ವಾರ ಬಾಗಿಲು ಅಂತ ಕರಿತಾ ಇದೀವಿ. ಶೈವ ದೇವಾಲಯಕ್ಕೆ ಯಾವಾಗಲೂ ಕೂಡ 3 ಕಡೆ ಬಾಗಿಲುಗಳು ಇರ್ತವೆ. ಈಗ ನೋಡ್ಬೋದು, ಪೂರ್ವ ದಿಕ್ಕಿಗೆ ಬಾಗಿಲಿದೆ ಸರ್, ಉತ್ತರ ದಿಕ್ಕಿಗೆ ಬಾಗಿಲಿದೆ, ದಕ್ಷಿಣ ದಿಕ್ಕಿಗೆ ಬಾಗಿಲಿದೆ. ಹಾಗಾದ್ರೆ ಪೂರ್ವ ದಿಕ್ಕಿಗೆ ಎದುರಾಗಿ ಗರ್ಭಗುಡಿ ಇರ್ತಾ ಇದೆ ಅಂತ. ಅದಕ್ಕೆ ನಾವು ಈಗ ದ್ವಾರ ಬಾಗಿಲು ಸುಖನಾಸಿ ನೋಡ್ರಿ, ಈ ಸುಖನಾಸಿ ಗರ್ಭಗುಡಿ ಅಂತ ನಾವು ಹಾಗೆ ಸ್ಟೆಪ್ ಅನ್ನು ಹೇಳ್ತೇವೆ. ಈ ಸ್ಟೆಪ್ಪಿನ ಮೇಲೆ ನಾವು ನೋಡ್ಬೋದು, ಈ ಜಾಗದಲ್ಲಿ ಸಾಕ್ಷಾತ್ ಶ್ರೀರಾಮ ಹಾಗೂ ಲಕ್ಷ್ಮಣ ಅವರಿಬ್ರು ಸೀತಾ ಮಾತೆಯನ್ನು ಹುಡುಕ್ತಾ ಈ ಜಾಗದಲ್ಲಿ ಬಂದು ಅವರು ತಪವನ್ನ ಮಾಡಿದ್ರು. ಅಂದ್ರೆ ಪೂಜೆ, ಸಂಧ್ಯಾ ವಂದನೆ ಮಾಡಿ ಪೂಜಾ ಮಾಡಿದ್ರು. ಆ ಸಂದರ್ಭದಲ್ಲಿ ಶಿವಲಿಂಗ ಅಂದ್ರೆ ಶಿವನನ್ನ ಧ್ಯಾನ ಮಾಡುವಾಗ ಇಲ್ಲಿ ಈ ಲಿಂಗವನ್ನು ಸ್ಥಾಪನೆ ಮಾಡಿದ್ರು. ಇದನ್ನೇ ನಾವು ರಾಮ ಅಂದ್ರೆ ರಾಮನ ಹೆಸರಿನಿಂದ ತಯಾರಾಗಿರ್ತಕ್ಕಂಥ ಅಥವಾ ಅವನ ಪೂಜೆನೆ ನೆನಪುಳಿಲಿ ಅಂತ ಹೇಳಿ ಇದನ್ನ ಲಿಂಗವನ್ನು ಸ್ಥಾಪನೆ ಮಾಡೋದು. ಇದೇ ರಾಮಲಿಂಗೇಶ್ವರ ಅಂತ ಇದಕ್ಕೆ ಹೆಸರು ಬಂತು. ಈ ಪಿಲ್ಲರ್ಸ್ ಗಳನ್ನ ನೋಡಿದ್ರೆ ಒಂದ್ ಸ್ವಲ್ಪ ನೋಡಿ, ಈ ಪಿಲ್ಲರ್ಸ್ ಗಳನ್ನ ನೋಡಿದಾಗ ನಮಗನ್ಸುತ್ತೆ, ನೀವು ಯೋಚನೆ ಮಾಡಬಹುದು, ಪ್ರತಿಯೊಂದು ಪಿಲ್ಲರ್ ಅನ್ನ ನೋಡಿದಾಗ ಇದು ವಾಸ್ತುಗಳ ಆಧಾರದ ಮೇಲೆ ಇದೆ. ಅಂದ್ರೆ ವಾಸ್ತುಶಿಲ್ಪದ ಆಧಾರಗಳ ಪ್ರಾಚಾರಿತ್ರಿಕ ಇಲಾಖೆಯಲ್ಲಿ ಅತ್ಯಂತ ಪುರಾತನವಾದ ದೇವಾಲಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ಆ ದೇವಾಲಯದ ವಾಸ್ತುಶಿಲ್ಪದ ಶೈಲಿ ಅಂತ. ಹೌದಾ? ಸುಖನಾಸಿ ನೋಡ್ತೀವಿ, ಗರ್ಭಗುಡಿ ನೋಡ್ತೀವಿ, ಅದರ ನಂತರ ಏನ್ ನೋಡ್ತೀವಿ, ಗೋಪುರವನ್ನ ನಾವು ಕಂತಿದ್ವಿ. ಇದುವೇ ಸಾಕ್ಷಾತ್ ಶ್ರೀರಾಮಲಿಂಗೇಶ್ವರ ನಾವು ದರ್ಶನವನ್ನ ಮಾಡ್ಬೋದು. ಅಮ್ಮ ನಮಸ್ತೆ. ಪ್ರತಿಧ್ವನಿ ಟಿವಿಗೆ ತಮಗೆ ತುಂಬ ಹೃದಯದ ಸ್ವಾಗತ. ನಾವು ಇವತ್ತು ರಾಮಲಿಂಗೇಶ್ವರನ ದರ್ಶನವನ್ನ ಮಾಡಬೇಕು. ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಬೇಕಂದ್ರೆ, ಆಕ್ಚುಲಿ ನಮ್ಮ ಜಮಖಂಡಿ ನಗರಕ್ಕೆ ರಾಮನಿಗೂ ಜಮಖಂಡಿ ನಗರಕ್ಕೂ ಬಹಳ ನಂಟು ಅನ್ನೋದನ್ನ ನಮ್ಗೆ ಬಹಳ ಇತಿಹಾಸದ ಮೂಲಕ ತಿಳ್ಕೊಂಡಿದೀವಿ. ಅದಕ್ಕೆ ಇಲ್ಲಿ ಸಾಕ್ಷಾತ್ ಶ್ರೀರಾಮ ನೆಲೆಸಿದಾನೆ ಅನ್ನುವಂಥದ್ದು ಕೂಡ ಬಹಳ ನಂಬಿಕೆ ಇದೆ, ಎಲ್ಲರಿಗೂ ನಂಬಿಕೆ ಇದೆ. ಇಲ್ಲಿ ಜಾತ್ರೆಯನ್ನ ತಾವು ಯಾವ ಮಾಸದಲ್ಲಿ ಮಾಡ್ತೀರಿ? ಶ್ರಾವಣ ಮಾಸದಲ್ಲಿ ಮಾಡ್ತೀರಿ. ಹಾ, 4ನೇ ಸೋಮವಾರ ಮಾಡ್ತೀರಿ. ಹೌದ್ರಿ, ಸರಿ. ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತೀರಿ? ಅಂದ್ರೆ ನೀವು ರಾಜಪುರೋಹಿತರು ಅಂತ ನನಗನಿಸ್ತಾ ಇದೆ, ಹೌದ್ರೆ? ರಾಜಪುರೋಹಿತರಿಂದ ನೀವು ಇಲ್ಲೇನೆ, ಹೌದಿಲ್ರಿ? ಅವತ್ತಿನಿಂದ ಅಂದ್ರೆ ನೀವು ಕುಟುಂಬಸ್ಥರೇ ನೀವು ಮಾಡ್ತಾ ಇದ್ರಿ. ಅಮ್ಮ, ಈಗ ನಿಮಗ ಸಾಕ್ಷಾತ್ ಶ್ರೀರಾಮನ ನೀವು ವಂಶಜ ನಿಮಗೆ ವರ ಆಗಿದೆ ಅಂತ ಅನಿಸ್ತಾ ಇದೆ. ಇದರಿಂದ ನಿಮಗೇನ, ನಿಮ್ಮ ಮನಸ್ಸಿಗೆ ಏನ ಖುಷಿ ಆಗಿದೆ ಮತ್ತು ನಿಮಗಾಗಿರುವಂತ ಈ ದೇವರದಿಂದ ಏನ ವರ ಆಗಿದೆ? ಹೌದ್ರಿ, ರಾಮೇಶ್ವರ ಸತ್ಯ ಅದಾನ. ಹೌದು, ಹೌದ್ರಿ, ಸರಿ.
ಯಾವ ತರನಾಗಿ ತಾವು ಪೂಜೆಗಳನ್ನ ಬೇರೆ ಬೇರೆ ರೀತಿಯಾಗಿ ಮಾಡ್ತೀರಿ? ಶಿವಮೂರ್ತಿ ಮಾಡ್ತೀರಿ, ಮುಂದ್ ಗಣಪತಿ ರೀ, ಹೌನ್ರಿ. ಬುದ್ಧಿ ಪೂಜೆಗಾರ ಮತ್ತ್ ಪಾರ್ವತಿ ಪರಮೇಶ್ವರ ರೀ, ಹಾನ್ರಿ. ಮತ್ತ್ ಹಂಗ ಗಣಪತಿ ರೀ, ಕಾಡ ಸಿದ್ದೇಶ್ವರ, ಸರಿ. ಬೇರೆ ಬೇರೆ ಮೂರ್ತಿ ಹಾನ್ರಿ. ಮಾಡ್ತೀವಿ. ಹಾನ್ರಿ. ವಿಶೇಷ ಪೂಜೆ ರುದ್ರಾಭಿಷೇಕ ಮಾಡಿಸ್ತೀರಿ? ರುದ್ರಾಭಿಷೇಕ ರೀ, ಹಾನ್ರಿ. ಎಲ್ಲ ಮಾಡ್ತೀವಿ. ಎಲ್ಲ ಎಲೆ ಮಾಡ್ತೀವಿ. ಪೂಜೆ ರೀ, ಎಲ್ಲಿ ಪೂಜೆ ಹಂಗ ಮಾಡ್ತೀರಿ? ಮೂರ್ತಿ ಗಂತ ಪೂಜೆ ಪೂಜಕ. ಮಾಡ್ತೀವಿ. ಸರಿ. ಬೆಳ್ಳಿ ಮೂರ್ತಿ ಅದಾವ್ರಿ, ಸರಿ ಅಮ್ಮ. ಬಂಗಾರ ಮೂರ್ತಿ ಅದಾವ್ರಿ. ಹಾನ್ರಿ. ಎಲ್ಲ ಈಗ ರಾಜರ ಇದರಿಂದ ಆಳ್ವಿಕೆಯಿಂದ ಇಲ್ಲಿ ಪಟವರ್ಧನ ಮಹಾರಾಜರು ಇದ್ರು. ಪಟವರ್ಧನ ಮಹಾರಾಜರಿಂದ ಅವರಿಂದ ಇದು ಜೀರ್ಣೋದ್ಧಾರ ಆಗಿದೆ. ಅವ್ರು ಹೌದಾ? ಯಾಕಂದ್ರೆ ಇದು ರಾಜ ವಾಡೆಗೆ ಹತ್ಯದ ಈ ದೇವಸ್ಥಾನ, ಇದ್ರ ಪಕ್ಕದಲ್ಲಿಯೇ ರಾಜರ್. ಇದು ಆಕ್ಚುಲಿ ಇದು ವಾಡೆ ಇದಾರೆ, ಇದು ವಾಡೆ ಇದೆ. ಇದು ಅವರೇ ಜೀರ್ಣೋದ್ಧಾರ ಮಾಡಿದಾರಲ್ಲ, ಅವರು ಮಾಡಿದಾರ. ಹೌದ್ರಿ. ಅವರ ಮನೆದೇವರು ಇದು ರಾಮಲಿಂಗೇಶ್ವರ ಅವರ ಮನೆದೇವರಾಗಿತ್ತು ಅಂತ. ಹೌದ್ರಿ. ಇವತ್ತಿನ ದಿನ ಇಡೀ ಜಮಖಂಡಿ ಸುತ್ತಮುತ್ತಲಿನ ಜನ ಈ ರಾಮತೀರ್ಥ ಅಂತಂದ್ರೆ, ಜಮಖಂಡಿ ಅಂದ್ರೆ ಮೊದಲು ಹೆಸರು ಬರೋದು ಜಮಖಂಡಿ ಅಂತ ಬರೋದಿಲ್ಲ, ರಾಮತೀರ್ಥ ಅಂದ್ರೆ ಜಮಖಂಡಿ ಅನ್ನುವಂಥದ್ದು ನಂಬಿಕೆ ಜನರಲ್ಲಿ ಇದೆ. ಅದು ಅಷ್ಟೇ ಸತ್ಯ ಅನ್ಸತ್ತೆ. ಹೌದ್ರಮ್ಮ? ಹೌದ್ರಿ. ಹಾನ್ರಿ. ಅಮ್ಮ, ಈ ತೀರ್ಥದ ಬಗ್ಗೆ ಹೇಳ್ತಾರೆ, ಇದು ಯಾವಾಗ್ಲೂ ಬತ್ತಂಗಿಲ್ಲ ಅಂತಾರೆ. ಹೌದು, ಸತ್ಯನಾ? ಹೌದ್ರಿ. ಬ್ಯಾಸಿಗಿರ್ಲಿ ಮಳೆಗಾಲ ಇರ್ಲಿ ಯಾವಾಗ್ಲೂ. ಹೌದ್ರಿ. ವಿಷಯ ನೀವು ವೀಕ್ಷಕರು ನೋಡ್ಬೋದು. ನಾನು ಅದಕ್ಕೆ ಹೇಳ್ದೆ, ಇದು ವರ್ಷದ 365 ದಿನ ಇಲ್ಲಿ ಜಲಧಾರೆ ಇಲ್ಲಿ ಉಕ್ತಾ ಇದೆ ಅಂತಂದ್ರೆ ಇಲ್ಲಿ ಆ ದೇವರ ಮಹಿಮೆ ಹೇಗಿದೆ. ಸಾಕ್ಷಾತ್ ಶ್ರೀರಾಮ ಇಲ್ಲಿ ಚರಣವಿಟ್ಟಿದ್ದಾನೆ ಅಂತಂದ್ರೆ, ಹಾಗಾದ್ರೆ ಜಹಾ ರಾಮ ಚರಣ ಚಲೆ, ಎಲ್ಲಿ ಆತನ ಪಾದಗಳು ಹೋಗಿದಾವೆ ಅನ್ನೋದಕ್ಕೆ ನಿಮಗೆ ಒಂದು ಸಾಕ್ಷಿಯನ್ನು ಕೂಡ ನಮಗೆ ತೋರಿಸುವಂತ ಒಂದು ಪ್ರಯತ್ನ. ಬನ್ನಿ ನನ್ನ ಜೊತೆಗೆ. ಹಾಗೆ ಸರ್, ಒಂದು ತೇರ್ ಕಾಣ್ತಾ ಇದೆ, ದೇವಸ್ಥಾನ ಪಕ್ಕದಲ್ಲೇ ಇದೆ, ಬಟ್ ರಥದ ತರ ಕಾಣ್ತಾ ಇದೆ. ತೇರ್ ತರ ಇಲ್ಲ. ಹಾ ಸರ್. ಏನ್ ಇದ್ರದ್ದು ಸ್ಪೆಷಾಲಿಟಿ ಅಂತ? ಸರ್ ಬನ್ನಿ, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ನಾವು ಸಾಮಾನ್ಯವಾಗಿ ಏನ್ ನೋಡ್ತೀವಿ ಅಂದ್ರ, ನಾವು ಎಲ್ಲಾ ದೇವಸ್ಥಾನಗಳಲ್ಲಿ ತೇರುಗಳನ್ನ ನೋಡ್ತೀವಿ. ಆ ತೇರುಗಳು ಹೇಗಿರ್ತಾವ ಅಂತಂದ್ರೆ ಗೋಪುರದ ಮಾದರಿಯಲ್ಲಿ ತೇರುಗಳನ್ನ ನೋಡ್ತೀವಿ. ಹಾಗೆ ತೇರುಗಳ ಗಾಲಿಗಳನ್ನು ನಾವು ಬೇರೆ ಕಡೆ ನೋಡಿದಾಗ ಅಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಗಾಲಿಗಳನ್ನ ನೋಡ್ತೀವಿ. ಬಟ್ ಈ ತೇರು, ಈ ಮಾಡೆಲ್ ಅನ್ನ ನೋಡಿದಾಗ ಇದು ಲೋಹಗಳಿಂದ ಮಾಡಿರ್ತಕ್ಕಂಥ ಗಾಲಿಗಳು. ನೋಡಿ ಲೋಹಗಳಿಂದ ಮಾಡಿ, ಇದು ಸಂಪೂರ್ಣ ಲೋಹ ಸರ್. ಇದು ಲೋಹ ರೀ, ಲೈಫ್ ಲಾಂಗ್ ಲೋಹ. ಇದು ಯಾವ್ದೋ ಕಟ್ಟಿಗೆ ಎಲ್ಲ ಏನೂ ಅಲ್ಲ, ಲೋಹದಿಂದ ಉಕ್ಕಿನಿಂದ ಮಾಡಿರ್ತಕ್ಕಂಥ ತೇರುಗಳು. ಇದು ಯಾವ ಮಾದರಿಯಲ್ಲದಂದ್ರೆ, ಈಗ ರಥ ಹೆಂಗಿರ್ತದಲ್ರಿ, ಶ್ರೀರಾಮನ ರಥ ಹೇಗಿರ್ತಲ್ಲ ಆ ರಥದ ಮಾದರಿಗಿಂತ ಮಾಡಿರ್ತಕ್ಕಂಥದ್ದು. ಆಗಿನ ಸಂದರ್ಭದಲ್ಲಿ, ಪೂಜಾ ಸಂದರ್ಭದಲ್ಲಿ ಈ ತರ ಹಿಡೀರಿ ಸರ್. ಇಲ್ಲಿ ಸಾಕ್ಷಾತ್ ಇದು ಪೌಳಿಯ ಒಳಗಡೆ ಮಾತ್ರ ಈ ತೇರನ್ನ ಎಳಿತಾ ಇದ್ರು. ಪೌಳಿ ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ. ಜನರೇ ಏನ್ ಮಾಡ್ತಾ ಇದ್ರು, ಭಕ್ತರೇ ಏನ್ ಮಾಡ್ತಿದ್ರು, ಈ ತೇರನ್ನ ಎಳಿತಾ ಇದ್ರು. ಒಳಭಾಗದೊಳಗ ಆಗ ಏನ್ ಮಾಡಿದ್ರು, ಶಿವನ ಮೂರ್ತಿಯನ್ನ ಇಟ್ಕೊಂಡು ಅದನ್ನ ಎಳಿತಾ ಇದ್ರು. ಬೇರೆ ತೇರುಗಳಲ್ಲಿ ಏನ್ ಮಾಡ್ತಿದ್ರೆ ನೀವು ನೋಡ್ತೀರಿ, ಹಗ್ಗ ಕಟ್ಟಿ ಜಗ್ತಾರೆ. ಬಟ್ ಇದು ಬಹಳ ವಿಶಿಷ್ಟವಾಗಿದೆ. ಇದು ನಮ್ಮ ಪಟವರ್ಧನ ಮಹಾರಾಜರ ಒಂದು ಅದ್ಭುತವಾದಂತ, ಬಹಳ ವಿಶಿಷ್ಟ ಮುಂದಾಲೋಚನೆ ಹೊಂದಿರುವಂತ ಮಹಾರಾಜರು ಇದ್ರು. ಅವರ ಸಹಾಯ ಸಹಕಾರ ಇತ್ತು ಅನ್ನೋದನ್ನ ನಿಮಗೆ ಇದು ಸಾಕ್ಷಿಯಾಗಿ ನೋಡ್ಬೋದು. ಖಂಡಿತ ನೋಡಿದ್ರೆ ಗೊತ್ತಾಗತ್ತೆ ಸರ್. ನೋಡ್ಬೋದು ನೀವು. ಎಷ್ಟು ನೋಡಿ, ಅದರ ಕುಸರಿ ಕೆಲಸಗಳನ್ನ ಸ್ವಲ್ಪ ನೋಡಿ ಸರ್. ಪ್ರತಿಯೊಂದು ಕುಸರಿ ಕೆಲಸಗಳನ್ನ ನೋಡಿ, ಎಷ್ಟು ಅದ್ಭುತವಾದಂತ ಕುಸರಿ ಕೆಲಸಗಳನ್ನ ನೋಡ್ಬೋದು ನಾವು. ಹೌದಾ? ಇದನ್ನ ನೋಡಿದ್ರೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ರಥ ಹೇಗಿರ್ತಾ ಇದೆ ಸರ್, ಹಾಗೆ ನೋಡ್ಬೋದು. ಶ್ರೀರಾಮನ ರಥ ಹೇಗಿರ್ತಾ ಇದೆ ಹಾಗೆ ಆ ಮಾದರಿ ಒಳಗದ. ಅದು ಶ್ರೀರಾಮನ ನೆನಪು ಸದಾ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅದಕ್ಕಾಗಿ. ಒಂದು ವಿಭಿನ್ನವಾದ ಮೂರ್ತಿ ಕಾಣ್ತದೆ. ಹೌದು ಸರ್. ದೇವರು ಪ್ರಾಣಿಯ ಒಂದು ಆಕಾರ ಐತಿ ಸರ್. ಇದನ್ನ ನೀವು ನೋಡ್ಬೋದು ಸರ್. ಇದಕ್ಕೆ ಏನಂತಾರ ಅಂತಂದ್ರೆ, ಸಾಕ್ಷಾತ್ ನಾವು ಏನು ಇಚ್ಛೆಗಳನ್ನ ಮಾಡ್ಕೊಂಡಿರ್ತೀವಿ, ಮನೋಕಾಮನೆಗಳನ್ನ ಪೂರ್ಣ ಮಾಡುವಂಥದ್ದು ನಿಮಗೆ ತತ್ಕ್ಷಣವಾದಂತ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಇದು ನಂಬಿಕೆಯ ಮೇಲೆ ಇದೆ ಸರ್. ಏನ್ ನಂಬಿಕೆ ಅಂದ್ರೆ, ಇಲ್ಲಿ ಭಕ್ತಾದಿಗಳು ಏನ್ ಮಾಡ್ತಾರಂದ್ರೆ, ನಿಮಗೆ ಒಂದು ವೇಳೆ ನಿಮ್ ಯಾವ್ದಾರ ಮನಸ್ಸಿನಲ್ಲಿ ಅಂದ್ಕೊಂಡಂತ ಕೆಲಸಗಳು ಆಗ್ತಾವ ಅಂತಂದ್ರ, ಇದ್ರೊಳಗ ನೀನು ಎಷ್ಟೇ ದಪ್ಪ ಇರ್ಲಿ ವ್ಯಕ್ತಿ, ಇದ್ರೊಳಗ ನೀವು ಪಾಸ್ ಆದಿ ಆಚೆ ಕಡೆ ಬಂದ್ರಿ ಅಂದ್ರ ನೀವು ಒಂದ್ ತಿಳ್ಕೊಬೇಕು, ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧರಸ ಆಗ್ತವೆ ಅನ್ನೋದನ್ನ ಇದು ತೋರಿಸ್ತಾರೆ. ಒಂದ್ ವೇಳೆ ನೀವು ಇದ್ರೊಳಗೆ ಹೋಗಕ್ ಆಗ್ಲಿಲ್ಲ, ಅರ್ಧಕ್ಕ ಸಿಕ್ಕೊಂದ್ರಿ, ಇಲ್ಲೇ ವಾಪಸ್ ಒದ್ದಾಡಕತ್ತಿದ್ರಿ ಅಂದ್ರ ಒಂದ್ ತಿಳ್ಕೊಬೇಕು, ನಿಮಗೆ ಆಗುವ ಕೆಲಸ ಇನ್ನೂ ಆಗುದಿಲ್ಲ, ಇದು ದೂರದಲ್ಲಿ ಆಗ್ತದ ಅನ್ನೋದನ್ನ ನಂಬಿಕೆ ಅದ. ಇದನ್ನ ಪುರಾತನ ನಂಬಿಕೆ ಅಂದ್ರೆ, ಯಾವತ್ತು ಹಿಂದೂ ಧರ್ಮವಾಗ್ಲಿ ಯಾವುದೇ ಒಂದು ಧರ್ಮವಾಗ್ಲಿ,
ಎಲ್ಲದ ಅಂದ್ರೆ ದೇವರು ಎಲ್ಲದನ ಅಂದ್ರೆ ನಂಬಿಕೆಯಲ್ಲಿ ದೇವರ ಅದಾನ ಅನ್ನೋದಕ್ಕೆ ನಿಮಗೆ ಕ್ಷಣದಲ್ಲಿಯೇ ಅದ ಅಂತ ತತ್ಕ್ಷಣವಾದ ಪರಿಣಾಮ ತಿಳಿಸ್ಕೊಡ್ಬೇಕಂದ್ರೆ ಇದೊಂದು ನೋಡ್ತೀರಿ ಇಂಥ ಒಂದು ವಿಶಿಷ್ಟ ಇದು ಶಿಲ್ಪ. ಇದರ ಜೊತೆಗೆ ಇದನ್ನ ನೋಡಿ ಸಿಂಹ ಕಟಿ ಅಂತ ನೋಡ್ಲಿಕ್ಕೆ ದೂರದಿಂದ ಹೆಂಗ್ ಕಾಣ್ತಾ ಇದೆ ಅಂತಂದ್ರೆ ಒಂದು ಮಾನವ ರೂಪವನ್ನು ಕಾಣ್ತಾ ಇದೆ. ನೋಡ್ಬೋದು ಶಿವನ ಇದ್ರೊಳಗದ ಸಿಂಹ ಕಟಿ ಅದ, ಸಿಂಹದ ಆಕಾರವನ್ನ ಹೊಂದಿದೆ, ಮಾನವ ರೂಪವನ್ನ ಹೊಂದಿದೆ ಅಂತ ಇಚ್ಛಾ ಪೂರ್ಣ ಅಂತ ಕರೀತಾರೆ. ಇದ್ರೊಳಗೆ ನೀವು ಮನಸ್ಸು ಮಾಡ್ಬೋದು, ನೀವೇನಾದ್ರೂ ಅಂದ್ಕೊಂಡಿದ್ರೆ ನೀವು ಹಾಕ್ಬೋದು. ಈ ಒಂದು ಪ್ಲೇಸ್ಗೆ ಬಂದಾಗ ಈ ನೋಡಿದ್ರಲ್ಲ, ನೀವು ದರ್ಶನ ಮಾಡ್ಕೊಂಡಿದ್ರಿ ಅಂದ್ರೆ ರಾಮಲಿಂಗೇಶ್ವರನ ದರ್ಶನ ಮಾಡಿದ್ರಿ, ಹೇಗೆ ಅನಿಸ್ತಿದೆ ಸಂಜೆ? ಚಲೋ ಅದ ರೀ, ಶಾಂತ ವಾತಾವರಣ ಅದ, ದೇವ್ರ ದರ್ಶನ ಆಗ್ತೈತಿ. ಅಲ್ಲ ಒಂದು ರೀತಿ ಶಾಂತ ಅನಿಸ್ತದೆ, ಮನಸ್ಸು ಶಾಂತ ಅನಿಸ್ತದೆ. ನೀವು ಬಿಜಾಪುರದಿಂದ ಬಂದಿರಿ, ಸಾಕ್ಷಾತ್ ಶ್ರೀರಾಮ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದು ಬಿಜಾಪುರದಿಂದ. ಬಿಜಾಪುರದ ನಂತರ ಅತನಿಯಿಂದ ನಂತರ ಈ ಭಾಗಕ್ಕೆ ಬಂದಿದೆ. ಅದಕ್ಕೆ ಇದಕ್ಕೆ ರಾಮಲಿಂಗೇಶ್ವರ ಇದೇ ಭಾಗದಲ್ಲಿ ಇಲ್ಲೇ ಅದ ಲಿಂಗು ಇದೆ ನೋಡ್ರಿ, ಇಲ್ಲೇ ಪೂಜಾ ಮಾಡಿರ್ತೀವಿ ಅದಕ್ಕೆ ನಿಮ್ಗೆ ಬಹಳ ಖುಷಿ ಅನ್ಸುತ್ತಂತೆ. ಹಾಗೆ ನಮ್ಮ ವಾಹಿನಿ ವತಿಯಿಂದ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದೀರಿ. ಧನ್ಯವಾದ.